ಸ್ನೇಹಿತರೆ ನಮಸ್ಕಾರ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ದೇವರು ನಿಮ್ಮ ಲೈಫಿಂದ ಯಾವುದೋ ಒಂದು ಕಸವನ್ನ ಹೊರಗೆ ಹಾಕಿದ್ದಾನೆ ಅಂದ್ರೆ ಅದನ್ನ ದಯವಿಟ್ಟು ಮತ್ತೆ ಕೆದಕಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ಇದರ ಅರ್ಥ ಇಷ್ಟೇ, ಯಾರೋ ಒಬ್ರು ನಿಮ್ಮ ಲೈಫಿಂದ ದೂರ ಹೋದ್ರು ಅಥವಾ ಯಾವುದೋ ಒಂದು ಕೆಟ್ಟ ವಾತಾವರಣದಿಂದ ನೀವು ಹೊರಗಡೆ ಬಂದಿದ್ದೀರಾ ಅಂದ್ರೆ ಪ್ಲೀಸ್ ನಿಮ್ಮ ಜೀವನದಿಂದ ಹೊರಗೆ ಹೋದವರನ್ನ ಮತ್ತೆ ನಿಮ್ಮ ಲೈಫ್ಗೆ ಕರ್ಕೊಂಡು ಬರಬೇಡಿ. ಹಾಗೆ ಯಾವ ಕೆಟ್ಟ ವಾತಾವರಣದಿಂದ ಹೊರಗಡೆ ಬಂದ್ರೋ ಅಲ್ಲಿಗೆ ಮತ್ತೆ ಹೆಜ್ಜೆಯನ್ನ ಇಡಬೇಡಿ. ನೋಡಿ, ಜೀವನದಲ್ಲಿ ನಾವು ಕಳ್ಕೊಂಡಿದ್ದೆಲ್ಲ ಬೆಲೆ ಬಾಳುವ ವಸ್ತುಗಳೇ ಆಗಿರೋದಿಲ್ಲ. ಕೆಲವು ವಿಷಯಗಳು ಅಥವಾ ಕೆಲವು ಜನ ಇರ್ತಾರಲ್ಲ, ಅವರು ನಮ್ಮ ಲೈಫ್ಗೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಈ ವಿಷಯ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಅವರ ಮೇಲಿರೋ ಅತಿಯಾದ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದು ನಮ್ಮನ್ನ ಏನು ಮಾಡದ ಹಾಗೆ ಕಟ್ಟಿ ಹಾಕಿರುತ್ತೆ. ಅವರು ಬಿಟ್ಟು ಹೋಗ್ತಾರೆ ಅಂದಾಗ ನಮ್ಮ ಜೀವ ಹೋದ ಹಾಗೆ ಆಗುತ್ತೆ. ಆದರೆ ನಿಜ ಹೇಳ, ಅವರು ಹೋದ ಮೇಲೇನೆ ನಮಗೆ ಅಸಲಿ ನೆಮ್ಮದಿ ಸಿಗೋದು. ಸೊ ಹೋದವರು ಹೋದರು, ಬಿಟ್ಬಿಡಿ. ಅವರನ್ನ ಮತ್ತೆ ಪಡಿಬೇಕು ಅಂತ ಹಠವನ್ನ ಮಾಡೋದನ್ನ ನಿಲ್ಲಿಸಿ. ನೀವು ಯಾವಾಗ ಈ ಹಠವನ್ನ ಬಿಡ್ತೀರೋ ಆ ಕ್ಷಣದಿಂದಲೇ ನೀವು ಹಳೆಯ ನೋವಿಂದ ಆಚೆ ಬರೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಮನಸ್ಸು ಶಾಂತವಾಗಿರೋಕೆ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮಗೆ ಗೊತ್ತಿರಲಿ. ಬೇಡದವರ ಹಿಂದೆ ಬಿದ್ದು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಆಲ್ ದಿ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೆ ನಗ್ತಿರಿ, ಖುಷಿಯಾಗಿರಿ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಧನ್ಯವಾದಗಳು.